ಎಲ್ಲವೋ ಮೂಡ ಏನೆಂದು ಕೇಳಿದೆ. ಇಂದು ನನಗೆ ಸಮಯವೂ ಸಿಕ್ಕಿತು. ಕೆಡಕು ನೀಚನೇ, ಕೆಡಕು ನೀಚನೇ, ರೂಢಿ ಪೋಲನೆಂಬ ಗರ್ವದಿ ಕೂಡಿದ ಸಭೆಯಲ್ಲಿ ಸಡಗರವಂ ಪಡಿತಲಿ ಆಡಿ ಎನ್ನ ಜರಿದೆಯ ಮೋಡ. ಆಹಾ, ಏನಿದು ಇಂಥ ಭೀಕರವಾದ ಶಬ್ದವಾಗುತ್ತಿರುವುದಲ್ಲ? ಶ್ರೀಹರಿ ನಾರಾಯಣ. ದುರಂಕಾರಿ ಹದಮ, ದುರಭಿಮಾನಿಯೇ ಜರಿದೆಗೆನ್ನನು ದುರಂಕಾರಿ ಹದಮ, ಜೈ ದುರಂಕಾರಿ ಹದಮ. ದುರಂಕಾರಿ ಹದಮ, ದುರಭಿಮಾನಿಯೇ ಜರಿದೆಗೆನ್ನನು ದುರಂಕಾರಿ ಹದಮ, ಜೈ ದುರಂಕಾರಿ ಹದಮ. ನೋಡಲ ಮೂಡ ಕಾಡುವೆ ನಿನ್ನನ್ನು ವಿಧ ವಿಧದಿಂದಲೇ ನೋಯಿಸುತ್ತೆ. ನೋಡಲ ಮೂಡ ಕಾಡುವೆ ನಿನ್ನನ್ನು ವಿಧ ವಿಧದಿಂದಲೇ ನೋಯಿಸುತ್ತೆ. ದುರಂಕಾರಿ ಹದಮ, ದುರಭಿಮಾನಿಯೇ ಜರಿದೆ ಎನ್ನನು ದುರಂಕಾರಿ ಹದಮ, ಜೈ ದುರಂಕಾರಿ ಹದಮ, ಜೈ ದುರಂಕಾರಿ ಹದಮ. ಕೆಲವೋ ನೀಚ ದುರಂಕಾರಿ ಮದಾಂಧ ಮದವೇರಿ ಬಾಯಿಗೆ ಬಂದಂತೆ ಬಗಳಿದೆಯ ಮೂರ್ಖ. 12 ವರ್ಷಗಳಿಂದಲೂ ನಿನ್ನನ್ನು ಕಾಡಿಸಬೇಕೆಂದು ಕಾದಿಕೊಂಡಿದ್ದ ನನಗೆ ಈ ದಿನ ಈ ನಿನ್ನ ಪರದೂಷಣೆಯಿಂದ ನನಗೆ ಸಮಯವೂ ಸಿಕ್ಕಿತು. ನೋಡುತ್ತಿರು, ಆ ನಿನ್ನ ದುರಹಂಕಾರವನ್ನು ಅಡಗಿಸಿ ನಿನ್ನ ಕಣ್ಣುಗಳಲ್ಲಿ ರಕ್ತವನ್ನು ಕಾರಿಸುವನು ಮದಾಂಧ. ಏನಿದು ಇಂಥ ಭೀಕರವಾದ ಶಬ್ದವಾಯಿತಲ್ಲ? ಅಯ್ಯೋ ಶ್ರೀಹರಿ, ಏನಿದು? ನನ್ನ ಕಿರೀಟವೆಲ್ಲಿ ಹೋಯಿತು? ನಾನು ಸಿಂಹಾಸನದಿಂದ ಕೆಳಕ್ಕಿರುವೆಯಾ? ಯಾರಿ ಉಗ್ರಮೂರ್ತಿ? ಶನಿದೇವ, ದೇವಾ ಕ್ಷಮಿಸು, ಶಾಂತನಾಗು ದೇವಾ, ಶಾಂತನಾಗು. ಛೇ ಮದಾಂಧ, ನಿನ್ನನ್ನು ಕ್ಷಮಿಸುವುದೇ ಅದು ಹೇಗೆ ಸಾಧ್ಯವೋ ಮದಾಂಧ? ನಿನ್ನ ಆ ದುರಹಂಕಾರವನ್ನು ಅಡಗಿಸಿ ದುರಹಂಕಾರವನ್ನು ಅಡಗಿಸಿ ನಿನ್ನ ಅಹಂಕಾರವನ್ನು ಅಡಗಿಸುವನು ಮದಾಂಧ. ಶನಿದೇವ, ದಿನಮಣಿತನಯನೇ, ದಿನಮಣಿತನಯನೇ, ವಿನಯದಿ ಬೇಡುವೆನು ನಾ ನಿನ್ನ. ಮನ್ನಿಸುತ್ತೆನ್ನ ಅಪರಾಧವ, ಮನ್ನಿಸುತ್ತೆನ್ನ ಅಪರಾಧವ, ಸನ್ನುತದಿ ಕಾಯೋ ದೇವ ಕಾಕವಾಹನ. ದೇವ ಭಾಸ್ಕರ ತನಯ, ಅರಿಯದೆ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸಿ ಶಾಂತನಾಗು ದೇವ, ಶಾಂತನಾಗು. ದುರಳನ ಎನ್ನನು ಪರಿಪರಿಗಿಂದಲೇ ತರತರ ಮಾತುಗಳು ಆಡಿದೆಯ? ಇಲ್ಲ ದೇವ. ದುರಳನ ಎನ್ನನು ಪರಿಪರಿಗಿಂದಲೇ ತರತರ ಮಾತುಗಳು ಆಡಿದೆಯ? ನರನೇ ನಿನ್ನಯ ಸಿರಿಯನು ಈಗ, ನಿನ್ನಯ ಸಿರಿಯನು ಈಗ ಸೂರ್ಯಗೊಳ್ಳುವೆ ನೋಡಲ ಮೂಡ, ಸೂರ್ಯಗೊಳ್ಳುವೆ ನೋಡಲ ಮೂಡ, ನೋಡಲ ಮೂಡ ಕಾಡುವೆನೀಗ ನಿನ್ನ ರಾಸಿಗೆ ಬರುತ್ತದೆ ಮುನ್ನ.
ಯದ ತರಳನ ನುಡಿಯನ್ನು ಮನ್ನಿಸಿ ಕರುಣವ ತೋರೈ ದೇವನೇ ಪರಮಾತ್ಮ. ಹೇ ಮದಾಂಧ, ಅರಿಯದ ತರಳನ ನುಡಿಯನ್ನು ಮನ್ನಿಸಿ ಕರುಣವ ತೋರೈ ದೇವನೇ. ಕರಗಳ ಜೋಡಿಸಿ ಬೇಡುವೆ ನೀಗ ಪರಮಾತ್ಮ. ಹೇ ಮೂರ್ಖ, ಕರಗಳ ಜೋಡಿಸಿ ಬೇಡುವೆ ನೀಗ ಕರುಣದಿ ಕಾಯೋ ದೇವನೇ. ಮನ್ನಿಸು ಎನ್ನನು ಬಾನು ನನ್ನ ವಿನಯದಿ ಬೇಡುವೆ ನಾನಿನ್ನ ನಾನಿನ್ನ ನಾನಿನ್ನ. ಸಭಿಕರ ಮಧ್ಯದಿ ಸಡಗರದಿಂದಲೇ ಆಡಿ ಎನ್ನನು ಜರಿದಯ ಮೂಡ. ಸಭಿಕರ ಮಧ್ಯದಿ ಸಡಗರದಿಂದಲೇ ಆಡಿ ಎನ್ನನು ಜರಿದಯ ಮೂಡ. ಖಂಡಿತ ಬಿಡನು ಕಾಡುವೆ ನಿನ್ನನು, ಖಂಡಿತ ಬಿಡನು ಕಾಡುವೆ ನಿನ್ನನು. ನಿನ್ನ ರಾಸಿಗೆ ಬರುತ್ತಲೆ ಮುನ್ನ, ನಿನ್ನ ರಾಸಿಗೆ ಬರುತ್ತಲೆ ಮುನ್ನ. ರಾಜನೀತಿಯ ಅನುಸರಿಸುತ್ತಿ ನಿಂದಿಸಿ ನುಡಿದೆನೋ ದೇವನೇ ಪರಮಾತ್ಮ. ಛೇ ಮದಾಂಧ, ರಾಜನೀತಿಯ ಅನುಸರಿಸುತ್ತಲಿ ನಿಂದಿಸಿ ನುಡಿದೆನೋ ದೇವನೇ. ಸಾಧಿಸದಿರು ನೀ ಛಲವನ್ನು ಎನ್ನಳು ಪರಮಾತ್ಮ. ಛೇ ಮದಾಂಧ, ಸಾಧಿಸದಿರು ನೀ ಛಲವನ್ನು ಎನ್ನಳು ಛಾಯಾಸುತ ಶನಿ ದೇವನೇ. ಮನ್ನಿಸು ಎನ್ನನು ಬಾನು ನಂದನ ವಿನಯದಿ ಬೇಡುವೆ ನಾನಿನ್ನ ನಾನಿನ್ನ ನಾನಿನ್ನ. ಎಲ್ಲವೋ ನೀಚ ದುರಾಂಕಾರಿ ಮದಾಂಧ, ನನ್ನ ವಿಚಾರವನ್ನು ತಿಳಿಸಿ ಜರಿಯಬಾರದೆಂದು ಹೇಳಿದ ಬ್ರಾಹ್ಮಣರ ಮಾತನ್ನು ನಿರಾಕರಿಸಿ ಪರಿಪರಿಯಿಂದಲೇ ನಿಂದಿಸಿದೆಯಾ? ಯಾರು ನಿನ್ನನ್ನು ಎದುರಿಸಲೆಂದು ಬೊಗಳಿದೆಯಾ? ಈಗ ನೋಡು, ನಾನು ಬಂದ ಮಾತ್ರಕ್ಕೆ ಇಡೀ ಈ ನಿನ್ನ ಪರಿವಾರವೆಲ್ಲವೂ ಪ್ರಜ್ಞಹೀನರಾಗಿ ಕುಳಿತಿರೋರು. ಅಂದ ಮೇಲೆ ನನ್ನ ಕೋಪಾಗ್ನೆಯು ತಡೆಯಬಲ್ಲರೆ ಮೂರ್ಖ. ಯೌವನವು, ಐಶ್ವರ್ಯವು, ಪ್ರಭುತ್ವವು, ಹವ್ಯಕವು ಈ ನಾಲ್ಕರಲ್ಲಿ ಒಂದೊಂದಿದ್ದರೆ ಮಾನವನನ್ನು ಮದಾಂಧನಾಗಿ ಮಾಡುವುದು. ಆದ್ದರಂತೆಯೇ ದುರಾಂಕಾರಿಯಾದ ನಿನ್ನಲ್ಲಿ ಈ ನಾಲ್ಕು ತುಂಬಿದಿರೋದ್ರಿಂದ ನಿನ್ನ ಅಹಂಕಾರಕ್ಕೆ ಬೇರೆ ಇಲ್ಲದಂತಾಗಿದೆ. ಇದು ನಿನ್ನ ತಪ್ಪಲ್ಲ. ಎಲ್ಲರಿಗಿಂತಲೂ ಎತ್ತರವಾಗಿ ಕುಳಿತುಕೊಳ್ಳಲು ಆಶ್ರಯವನ್ನು ಕೊಟ್ಟ ಈ ರಾಜಸಿಂಹಾಸನದ ಇರಲಿ. ಇನ್ನು ಮುಂದೆ ಈ ರಾಜಸಿಂಹಾಸನವನ್ನು ನಿನ್ನ ಶತ್ರುಗಳನ್ನು ವಶಪಡಿಸುವನು ಮದಾಂಧ. ದೇವ ಶನಿದೇವ, ನಮ್ಮ ರಾಜನೀತಿಗನುಸಾರವಾಗಿ ನೀನು ನಿನ್ನ ಪಿತನಿಗೆ ಕೆಡುಕನ್ನುಂಟು ಮಾಡಿದ್ದು ಕೇಳಿ ನಿನ್ನನ್ನು ಜರಿದನಲ್ಲದೆ ದುರಂಕಾರದಿಂದ ಜರಿದಿಲ್ಲ ದೇವ. ಶಾಂತಿಯನ್ನು ವಹಿಸಿ ನನ್ನ ಅಪರಾಧವನ್ನು ಮನ್ನಿಸು ದೇವ, ಮನ್ನಿಸು. ಛೇ ನೀಚ, ನಿನ್ನನ್ನು ಮನ್ನಿಸುವುದೇ? ಮನ್ನಿಸುವನು. ನಿನ್ನನ್ನು ಕಾಡಿಸಿ ಪೀಡಿಸಿ ಕೊಡಬಾರದ ಕಷ್ಟವನ್ನು ಕೊಟ್ಟು ನಿನ್ನ ದುರಾಂಕಾರವನ್ನು ಅಡಗಿಸಿದ ಮೇಲೆ ನಿನ್ನನ್ನು ಕ್ಷಮಿಸುವನು. ಭಗವಂತನೇ ಅಲೆಯಾದರೆ ಮಾನವ ಬದುಕುವನೇ ದೇವ, ಮಾನವ ಉಳಿಯುವನೇ ಪರಮಾತ್ಮ ಶನಿದೇವ. ಭಗವಂತನೇ
ಅಲೆಯಾದರೆ ಮಾನವ ಬದುಕುವನೇ ದೇವ ಮಾನವ ಉಳಿಯುವನೇ. ಅರಿಯದೆ ಜರಿದೀಪ ನನ್ನ ಪರಾಧ ಮನ್ನಿಸಿ ಕಾಯೋ ನೀ ಶನಿದೇವ. ಅರಿಯದೆ ಜರಿದೀಪ ನನ್ನ ಪರಾಧ ಮನ್ನಿಸಿ ಕಾಯೋ ನೀ ಶನಿದೇವ. ದಾಸನ ಮೇಲೆ ಈ ಪರಿಯ ಕೋಪ ಶನಿದೇವ. ದಾಸನ ಮೇಲೆ ಈ ಪರಿಯ ಕೋಪ ಬಿಡು ಬಿಡು ತಂದೆ ಈ ಕೋಪ ತಾಪ. ಬಿಡು ಬಿಡು ತಂದೆ ಈ ಕೋಪ ತಾಪ. ಭಗವಂತನೇ ಅಲೆಯಾದರೆ ಮಾನವ ಬದುಕುವನೇ ದೇವ ಮಾನವ ಉಳಿಯುವನೇ. ಶನಿದೇವ ಪರಮಾತ್ಮ ಈಗ ತಿಳಿಸಿದರೆ ನನ್ನ ಮಹಿಮೆ ನಿನಗೆ. ನಿನ್ನನು ಜರಿದೀಪ ನನ್ನನ್ನು ಪಿಡಿದು ಕಾಡಿಸುದೇವ ಪೀಡಿಸುದೇವ. ನಿನ್ನನು ಜರಿದೀಪ ನನ್ನನ್ನು ಪಿಡಿದು ಕಾಡಿಸುದೇವ ಪೀಡಿಸುದೇವ. ಪ್ರಜೆಗಳ ಮೇಲೆ ಈ ಪರಿಯ ಕೋಪ ಪರಮಾತ್ಮ. ಮದಾಂಧ ಪ್ರಜೆಗಳ ಮೇಲೆ ಈ ಪರಿಯ ಕೋಪ ಅನುಷದಿ ಪೊರೆಯೋ ಅವರನ್ನು ದೇವ. ಅನುಷದಿ ಪೊರೆಯೋ ಅವರನ್ನು ದೇವ. ಭಗವಂತನೇ ಅಲೆಯಾದರೆ ಮಾನವ ಬದುಕುವನೇ ದೇವ ಮಾನವ ಉಳಿಯುವನೇ ದೇವಾ 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 ದೇವಾ. ದೇವ ಶನಿದೇವ ಕಾಕವಾಹನ ನಿನ್ನ ಮಹಿಮೆಯನ್ನು ಅರಿಯದೆ ಅಂಧನಾಗಿ ನಿನ್ನನ್ನು ನಿಂದಿಸಿ ನಿನ್ನ ಕೋಪಾಜ್ವಾಲೆಗೆ ಪಾತ್ರನಾದವನು ನಾನು. ನನ್ನನ್ನು 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 ನಿನ್ನ ಮನಸ್ಸಿಗೆ ಬಂದಂತೆ ಕಾಡಿಸು ಪೀಡಿಸು. ಆದರೆ ಯಾವ ದೋಷಗಳನ್ನು ಮಾಡದಿರುವ ಈ ನನ್ನ ನಿರ್ದೋಷಿ ಪ್ರಜೆಗಳಿಗೆ ಯಾವ ತೊಂದರೆಯನ್ನು ಕೊಡಬೇಡ ಪರಮಾತ್ಮ, ಯಾವ ತೊಂದರೆಯನ್ನು ಕೊಡಬೇಡ. ಛೇ ನೀಚ ಮದಾಂಧ, ನಿನ್ನನ್ನು ಮನ್ನಿಸಿ ಕ್ಷಮಿಸುವುದೇ ಅದು ಆಗದು. ಪರದೂಷೆಯನ್ನು ಮಾಡಿದರೆ ಅದರಿಂದ ಆಗುವ ಪ್ರತಿಫಲವನ್ನು ಈ ಜಗತ್ತಿನಿರುವ ಮಾನವರಿಗೆ ತಿಳಿಯಲೇಬೇಕು. ನನ್ನ ಶಬ್ದವು ಸಾಧಿಸಲೇಬೇಕು. ಇದು ಇಂದಿನಿಂದ ನಿನ್ನ ರಾಶಿಗೆ ಬಂದು ನಿನ್ನನ್ನು ಹಾಗೂ ಆ ನಿನ್ನ ರಾಜ್ಯವನ್ನು ವಿಧ ವಿಧದಿಂದಲೇ ಕಾಡುವೆನೋ ಮದಾಂಧ. ನರನೇ ನೀ ಚರಿತೆಯನ್ನ ನರನೇ ಚರಿತೆಯನ್ನ ನರನೇ ನೀ ಚರಿತೆಯನ್ನ ನರನೇ ನೋಡಲು ನೋಡೋ ಕಾಡುವೆ ನಿನ್ನನ್ನು ವಿಧ ವಿಧದಿಂದಲೇ ನೋಯಿಸುತ್ತೆ.
ದುರಾಂಕಾರಿ ಮದಾಂಧ. ಒಂದು ಕುಟುಂಬದ ಯಜಮಾನನು ಒಂದು ಕೆಟ್ಟ ಕಾರ್ಯವನ್ನು ಮಾಡಿದರೆ ಆ ಕುಟುಂಬದಿಂದ ಎಲ್ಲರಿಗೂ ತೊಂದರೆ ಬರುವುದು. ಆದ್ದರಂತೆಯೇ ದುರಾಂಕಾರಿಯಾದ ನಿನ್ನ ಮಾತಿನಿಂದ ಇಡೀ ಈ ನಿನ್ನ ರಾಜ್ಯಕ್ಕೆ ಕೇಡನ್ನು ತಂದೊಡ್ಡುವನು ಮದಾಂಧ. ಇನ್ನ ಮುಂದಿನ ಭವಿಷ್ಯವನ್ನು ಎದುರು ನೋಡುತ್ತಿರೋ ಮೂರ್ಖ. ಪರಮಾತ್ಮ ಶನಿದೇವ, ಇದೋ ನಿನ್ನ ಪಾದದಲ್ಲಿ ಮಹಾರಾಜ, ಮಾಯಾ ಜ್ವಾಲೆಯೇ ಇರಬೇಕು. ಹೌದು ಮಹಾಮಂತ್ರಿ, ಆದುದಾಯಿತು. ಮುಂದಾಗುವ ಕಷ್ಟಗಳಿಗೆ ಬೆದರುವುದು ನಮ್ಮ ಕ್ಷತ್ರಿಯ ಧರ್ಮವಲ್ಲ. ಇದಕ್ಕೆ ನೀನು ಚಿಂತಿಸದಿರು. ನೀನು ಮಾತ್ರ ಸದಾ ರಾಜ ಕಾರ್ಯದಲ್ಲಿ ಜಾಗರೂಕತನಾಗಿರು. ನೀನಿನ್ನು ಹೊರಡು. ಆಗಲಿ ಆತನು ಮಾಯಾವಿ, ಅಗೋಚರನು. ಯಾವಾಗ ಬೇಕಾದ್ರೂ ಯಾರನ್ನಾದರೂ ಕಾಣಬಹುದು. ಆದದ್ದು ಹಾಗೆ ಹೋಯಿತು. ಆತನನ್ನು ಪಂಚಲೋಹದಿಂದ ಒಂದು ವಿಗ್ರಹವನ್ನು ಮಾಡಿಸಿ ಕಪ್ಪು ಹೆಣ್ಣಿನ ರಾಶಿಯ ಮೇಲೆ ಇಟ್ಟು ಧೂಪ ದೀಪ ಪುಷ್ಪಗಳಿಂದ ನೈವೇದ್ಯಗಳಿಂದ ಪೂಜಿಸಿದರೆ ಅವರು ಶಾಂತರಾಗುವರು ಮಹಾರಾಜ. ಏನು ಹೇಳುತ್ತಿರುವಿರಿ ಪೂಜ್ಯರೇ? ಆ ಶನಿಯನ್ನು ನಾನು ಮಂತ್ರಗಳಿಂದ ಪುಷ್ಪಗಳಿಂದ ಪೂಜಿಸಬೇಕೆ? ಅದು ಆಗದ ಮಾತು. ಮಾಡುವುದಿಲ್ಲವೋ ಶನಿಯ ಪೂಜೆಯ ನಾನು, ಕಾಡಿದರೆ ಕಾಡಲಿ ಭೂಸುರರೆ ಕೇಳಿ, ಕಾಡಿದರೆ ಕಾಡಲಿ. ಪೂಜ್ಯರೇ, ಮಾಡುವುದಿಲ್ಲವೋ ಶನಿಯ ಪೂಜೆಯ ನಾನು, ಕಾಡಿದರೆ ಕಾಡಲಿ ಭೂಸುರರೆ ಕೇಳಿ, ಕಾಡಿದರೆ ಕಾಡಲಿ. ಪೂಜ್ಯರೇ, ಎಷ್ಟು ಬೇಡಲು ದಯವ ತೋರದೆ ದಿಟ್ಟತನದಲ್ಲಿ ಹೋದ ಶನಿಯನ್ನು. ಪೂಜ್ಯರೇ, ಎಷ್ಟು ಬೇಡಲು ದಯವ ತೋರದೆ ದಿಟ್ಟತನದಲ್ಲಿ ಹೋದ ಶನಿಯನ್ನು ಪಠಿಸಿ ಮಂತ್ರದಿ ಪೂಜೆಗೈದರೆ ಶಾಂತನಾಗಲು ಕೇಳಿದೀಗ. ಮಾಡುವುದಿಲ್ಲವೋ ಶನಿಯ ಪೂಜೆಯ ನಾನು, ಕಾಡಿದರೆ ಕಾಡಲಿ ಭೂಸುರರೆ ಕೇಳಿ, ಕಾಡಿದರೆ ಕಾಡಲಿ. ಪೂಜ್ಯರೇ, ಈಗ ನೀವು ಹೇಳುತ್ತಿರುವ ನಿಯಮವು ಕಾಣದ ದೇವತೆಗಳನ್ನು ಒಲಿಸಿಕೊಳ್ಳಲು ಮಾಡುವ ಉಪಾಸನೆಯ ವ್ರತವಾಯಿತಷ್ಟೇ. ಈಗ ಶನಿಯೇ ಪ್ರತ್ಯಕ್ಷನಾಗಿ ನನ್ನನ್ನು ವಿಧ ವಿಧವಾಗಿ ಕಾಡುವುದಾಗಿ ನುಡಿಯಲು ನಾನು ಎಷ್ಟು ಭಯ ಭಕ್ತಿ ವಿನಯದಿಂದ ಬೇಡಿಕೊಂಡರೂ ಸಹ ಛಲವನ್ನೇ ಸಾಧಿಸುತ್ತಾ ಹೊರಟು ಹೋದನು. ಈಗ ಅವನಿಗೆ ಮಂತ್ರಗಳಿಂದ ಪುಷ್ಪಗಳಿಂದ ಪೂಜಿಸಿದರೆ ಶಾಂತನಾಗುವನೇ? ಅದು ಆಗದ ಮಾತು. ಏನೇ ಆಗಲಿ ನಾನು ಆ ಶನಿಯನ್ನು ಪೂಜಿಸುವುದಿಲ್ಲ. ತಾವು ತಮ್ಮ ನಿವಾಸಕ್ಕೆ ಹೊರಡಬಹುದು.
ಜಗಜ್ಜನನಿ, ಜಗನ್ಮಾತೆ. ಈ ಜಗತ್ತಿನಲ್ಲಿ ಪತಿವ್ರತೆ ಸ್ತ್ರೀಯರ ದುರಿತಗಳನ್ನೆಲ್ಲ ಪರಿಹರಿಸಿ ಅವರಿಗೆ ಸನ್ಮಂಗಳವನ್ನೇ ಕರುಣಿಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನಿದು ಪ್ರಾಣೇಶ್ವರಿ, ಇದೇನಿದು ನನ್ನ ಪ್ರಾಣಕಾಂತರು ರಾಜಸಭೆಗೆ ಹೋಗಿ ಇಷ್ಟು ವೇಳೆಯಾದರೂ ಇನ್ನೂ ಬಾರಲೇ ಇಲ್ಲವಲ್ಲ? ಯಾವಾಗಲೂ ಪೂಜಾ ವೇಳೆಗೆ ಸರಿಯಾಗಿ ಬರುತ್ತಿದ್ದರಲ್ಲ. ಅದು ನನ್ನ ಪ್ರಾಣಕಾಂತರು ಇಲ್ಲೇ ಬಂದರು. ಸ್ವಾಮಿ, ಮಂಗಳಾರತಿಯನ್ನು ಸ್ವೀಕರಿಸಿ. ಪ್ರಾಣೇಶ್ವರ, ಚಂದ್ರ, ಹಾಗೆ ನನ್ನನ್ನು ಸಹ ಆಶೀರ್ವದಿಸಿ ಸ್ವಾಮಿ. ಚಂದ್ರ, ನಿನಗೆ ಮಂಗಳವಾಗಲಿ, ಮೇಲೇಳು. ಸ್ವಾಮಿ, ಚಂದ್ರ, ಇದೇನಿದು? ನಿಮ್ಮ ಮುಖ ಕಮಲವು ಹೀಗೆ ಬಾಡಿರಲು ಕಾರಣವಾದರೇನು ಸ್ವಾಮಿ? ಚಂದ್ರ, ಏನೆಂದು ಹೇಳಲಿ? ಇಂದು ನಮ್ಮ ರಾಜಸಭೆಯಲ್ಲಿ ಬ್ರಾಹ್ಮಣೋತ್ತಮರೊಡನೆ ನವಗ್ರಹಗಳ ಚರ್ಚೆಯು ನಡೆಯಿತು. ಅದರಲ್ಲಿ 7ನೇ ಗ್ರಹವಾದ ಶನಿಯು ತನ್ನ ತಂದೆಗೆ ಕೆಡುಕನ್ನುಂಟು ಮಾಡಿದ್ದು ಕೇಳಿ ಆತನು ನೀಚ ಗ್ರಹನು, ಎಲ್ಲಾ ಗ್ರಹಗಳಂತೆ ಒಳ್ಳೆಯವನಲ್ಲ ಎಂದು ನಮ್ಮ ರಾಜನೀತಿಯಂತೆ ನಿಂದಿಸಿದನು. ಇದನ್ನು ಗಗನ ಮಾರ್ಗದಲ್ಲಿ ಕೇಳಿಸಿಕೊಂಡ ಆ ಶನಿಯು ಉಗ್ರವಾದ ಕೋಪದಿಂದ ಬಂದು ನನ್ನನ್ನು, ನಮ್ಮ ರಾಜ್ಯದ ಪ್ರಜೆಗಳನ್ನು ವಿಧ ವಿಧವಾಗಿ ಕಾಡುವುದಾಗಿ ನೋಡಿ. ಅದಕ್ಕಾಗಿ ನಾನು ಚಿಂತಿಸುತ್ತಿರುವೆನು ಸ್ವಾಮಿ. ಚಂದ್ರ, ಇದಕ್ಕಾಗಿ ಹೀಗೆ ಚಿಂತಿಸಿದರೆ ಚಂದ್ರ, ನಮ್ಮ ಕುಲದೈವವಾದ ಶ್ರೀಮನ್ನಾರಾಯಣನನ್ನು ಭಕ್ತಿ ಭಾವದಿಂದ ಪೂಜಿಸಿದರೆ ಆ ಪರಮಾತ್ಮನು ಕೊಡುವ ಕಷ್ಟದಿಂದ ನಮ್ಮನ್ನು ಪಾರು ಮಾಡುವನು ಸ್ವಾಮಿ. ಅದಕ್ಕಾಗಿ ಹೀಗೆ ಚಿಂತಿಸುವಿರಿ ಪ್ರಿಯ? ನಿಜ ದೇವಿ, ನಮ್ಮನ್ನು ಈ ದುರಿತದಿಂದ ಪಾರು ಮಾಡಲು ನಮ್ಮ ಕುಲದೈವನಾದ ಶ್ರೀಮನ್ನಾರಾಯಣನೇ ಶಕ್ತ. ಹಾಗೆ ಆಗಲಿ, ಆತನನ್ನು ಪ್ರಾರ್ಥಿಸೋಣವೇ? ಹಾಗೆ ಆಗಲಿ, ನಡೆಯುವ ಸ್ವಾಮಿ. ಕಮಲ ಪ್ರಿಯ ಕರುಣಾಮಯ, ಕಮಲ ಪ್ರಿಯ ಕರುಣಾಮಯ, ಕಾಮಿತಾತ ನೀಡೈ ಕಾಮ ಜನಕನೇ, ಕಾಮಿತಾತ ನೀಡೈ ಕಾಮ ಜನಕನೇ, ದೀನಾರಾಧೆ ವೈ ಧನವಾರಿಯೇ. ಚಂದ್ರ, ದೀನಾರಾಧೆ ವೈ ಧನವಾರಿಯೇ, ದಯವ ತೋರಿ ನಮಗೆ ವರವ ನೀಡೋ ದೇವಾ.
ಹರಿಯೇ ನೀನೇ ಗತಿಯೆಂದು ನಂಬಿ ಹರಿಯೇ ನೀನೇ ಗತಿಯೆಂದು ನಂಬಿ ಮೊರೆ ಇಟ್ಟೆವಯ್ಯ ಪರಿಪಾಲಿಸೈ ಮೊರೆ ಇಟ್ಟೆವಯ್ಯ ಪರಿಪಾಲಿಸೈ ಭಕ್ತ ಬಾಂಧವ ಮುಕ್ತಿದಾಯಕನೇ ಭಕ್ತ ಬಾಂಧವ ಮುಕ್ತಿದಾಯಕನೇ ಭಕ್ತರಾದ ನಮಗೆ ವರವ ನೀಡೋ ದೇವ ಭಕ್ತರಾದ ನಮಗೆ ವರವ ನೀಡೋ ದೇವ ಕಮಲ ಪ್ರಿಯ ಕರುಣಾಮಯ ಕಮಲ ಪ್ರಿಯ ಪರಮಾತ್ಮ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಪ್ರತ್ಯಕ್ಷನಾಗು ದೇವ ಪ್ರತ್ಯಕ್ಷನಾಗು. ಪರಮಾತ್ಮ ಒಲೆದೆನು ನಾನೀಗ ನಿಮ್ಮಯ ಭಕ್ತಿಗೆ ರಾಜೇಂದ್ರ ಪರಮಾತ್ಮ ಒಲಿದೆನು ನಾನೀಗ ನಿಮ್ಮಯ ಭಕ್ತಿಗೆ ನಲವಿಂದ ಬಂದಿಹೆ ನಾನೀ ಜನರಿ ನಲವಿಂದ ಬಂದಿಹೆ ನಾನೀ ಜನರಿ ಅರಿವಿಂದ ಬೇಡಿರಿ ನಿಮ್ಮಯ ಬೇಡಿಕೆ ಅರಿವಿಂದ ಬೇಡಿರಿ ನಿಮ್ಮಯ ಬೇಡಿಕೆ ನಲಿವಿಂದ ನಡೆಸುವೆ ನಿಮ್ಮಯ ಕೋರಿಕೆ ನಲಿವಿಂದ ನಡೆಸುವೆ ನಿಮ್ಮಯ ಕೋರಿಕೆ ಒಲಿದೆನು ನಾನೀಗ ನಿಮ್ಮಯ ಭಕ್ತಿಗೆ. ಭಕ್ತ ಶಿಖಾಮಣಿಗಳಾದ ರಾಜ ದಂಪತಿಗಳ ಶುಭವಾಗಲಿ. ಧನ್ಯರಾದೆವು ಪರಮಾತ್ಮ ಧನ್ಯರಾದೆವು. ರಾಜೇಂದ್ರ ಪರಮಾತ್ಮ ಇಷ್ಟೊಂದು ಭಕ್ತಿ ವಿನಯದಿಂದ ನನ್ನನ್ನು ಧ್ಯಾನಿಸದ ಕಾರಣವೇನು? ಪರಮಾತ್ಮ ಇಂದು ನನ್ನ ರಾಜಸಭೆಯಲ್ಲಿ ಬ್ರಾಹ್ಮಣೋತ್ತಮರೊಡನೆ ನವಗ್ರಹಗಳ ಚರ್ಚೆಯು ನಡೆಯಿತು. ಅದರಲ್ಲಿ 7ನೇ ಗ್ರಹವಾದ ಶನಿಯು ತನ್ನ ತಂದೆಗೆ ಕೆಡುಕನ್ನುಂಟು ಮಾಡಿದ್ದು ಕೇಳಿ ಆತನು ಪೂಜಾರ್ಹನಲ್ಲ ಎಂದು ನನ್ನ ರಾಜನೀತಿಯಂತೆ ನಿಂದಿಸಿದನು. ಇದನ್ನು ಗಗನ ಮಾರ್ಗದಲ್ಲಿ ಕೇಳಿಸಿಕೊಂಡ ಆ ಶನಿಯು ಉಗ್ರವಾದ ಕೋಪದಿಂದ ಬಂದು ನನ್ನನ್ನು ರಾಜಸಿಂಹಾಸನದಿಂದ ಕೆಳಕ್ಕೆ ಇಳಿವಿ ನನ್ನನ್ನು ನನ್ನ ರಾಜ್ಯದ ಪ್ರಜೆಗಳನ್ನು ವಿಧ ವಿಧವಾಗಿ ಕಾಡುವುದಾಗಿ ನೋಡಿದನು. ಆಗ ನಾನು ಎಷ್ಟು ನಯ ವಿನಯ ಭಕ್ತಿಯಿಂದ ಬೇಡಿಕೊಂಡರೂ ಸಹ ಛಲವನ್ನೇ ಸಾಧಿಸುತ್ತಾ ನನ್ನ ರಾಜ ಕಿರೀಟವನ್ನು ಎತ್ತಿಕೊಂಡು ಹೋದನು. ಪರಮಾತ್ಮ ಅದಕ್ಕೆ ನನಗೆ ಭಯವಾಗಿ ನಿನ್ನ ಮೊರೆ ಹೋದೆವು. ರಾಜೇಂದ್ರ ಪರಮಾತ್ಮ ಆತನ ಕೋಪ ಜ್ವಾಲೆಗೆ ಗುರಿಯಾದೆ. ಆತನು ಯಾರನ್ನೂ ಕಾಡಿಸಿ ಬಿಡಲಾರ. ಅದರಂತೆ ಆತನ ಸಂಕಲ್ಪದಂತೆ ಕಷ್ಟಗಳಿಗೆ ಗುರಿ ಆಗಲೇಬೇಕು. ಪರಮಾತ್ಮ ಆದಿ ಪುರುಷನೂ ನೀನೆ, ವಿಶ್ವಮಯನೂ ನೀನೆ, ಸೃಷ್ಟಿಯ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾದ ನಿನ್ನ ಮಾಯಕ್ಕಿಂತಲೂ ಅಧಿಕವೇ ಆ ಶನಿಯ ಮಾಯೆಯು. ರಾಜೇಂದ್ರ ಪರಮಾತ್ಮ ನನಗಿಂತಲೂ ಅಧಿಕವಾಗಿರುವ ಆತನ ಮಾಯಾಜ್ವಾಲೆಯು. ಏಕೆಂದರೆ ಮದನ್ಮತರನ್ನು ದುರಂಕಾರಿಗಳನ್ನು ಕಾಡಿಸಿ ಬೇಡಿಸಿ ಜ್ಞಾನೋದಯವನ್ನು ಉಂಟು ಮಾಡುವುದು ಇದು ಆತನಿಂದಲೇ ಸಾಧ್ಯ. ಅದರಂತೆ ನೀನು ಕಷ್ಟಗಳಿಗೆ ಗುರಿಯಾಗಲೇಬೇಕು. ಪರಮಾತ್ಮ ಅರ್ಹುತ್ತೆ ನಮಗೀಗ ಪರಿಹಾರವಾ ದುರಿತಾವಾರಿಸೆಂದು ನಾ ಬೇಡುವೆ. ಚಂದ್ರ ಅರ್ಹುತ್ತೆ ನಮಗೀಗ ಪರಿಹಾರವಾ ದುರಿತಾವಾರಿಸೆಂದು ನಾ ಬೇಡುವೆ. ದುರಿತಗಳಿಲ್ಲದೆ ಪರಮಾತ್ಮನೇ ಕರುಣಾವ ಬೀರುತ್ತಾನು ಗ್ರಹಿಸಯ್ಯ.
ಭವಭಯಹರಣ ಪಾವನ ಚರಣ ಭವಭಯಹರಣ ನಂಬಿಹೆ ನಿನ್ನನ್ನು ಕಾಪಾಡು ಶ್ರೀ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ವೇದ ಪಾರಾಯಣ ಪರಮಾತ್ಮ ಮಹೇಂದ್ರ, ಆ ಶನಿಯ ಕೋಪಾಜ್ವಾಲೆ ಪಾರಾಗಲು ಯಾವುದಾದರೂ ಒಂದು ಉಪಾಯವನ್ನು ನನಗೆ ಅನುಗ್ರಹಿಸಿ ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಮಹೇಂದ್ರ, ಚಿಂತಿಸಬೇಡ. ಒಂದು ಉಪಾಯ ನಿಯಮವನ್ನು ಹೇಳುವಲ್ಲಿ ಕೇಳು. ನೀನೇಕೆ ಚಿಂತಿಸುವೆ ಜನಪಾಲ ಕೇಳೆಲ್ಲ. ಮಹೇಂದ್ರ, ಪರಮಾತ್ಮ ನೀನೇಕೆ ಚಿಂತಿಸುವೆ ಜನಪಾಲ ಕೇಳೆಲ್ಲ. ನಾ ಬೇಡ್ವೆ ನಿನಗೀಗ ಪರಿಹಾರ ಸೂಚನೆಯ. ನಾ ಬೇಡ್ವೆ ನಿನಗೀಗ ಪರಿಹಾರ ಸೂಚನೆಯ. ನೀನೇಕೆ ಚಿಂತಿಸುವೆ ಸೇರೋತ ಕಾನನವ ಸಪ್ತ ವರ್ಷಗಳವರೆಗೆ. ಮಹೇಂದ್ರ, ಸೇರೋತ ಕಾನನವ ಸಪ್ತ ಸಂವತ್ಸರದವರೆಗೆ ನಿಷ್ಠೆಯಿಂದ ಯಾಗವನ್ನು ಮಾಡಯ್ಯ ಜನಪಾಲ. ನಿಷ್ಠೆಯಿಂದ ಯಾಗವನ್ನು ಮಾಡಯ್ಯ ಜನಪಾಲ. ನೀನೇಕೆ ಚಿಂತಿಸುವೆ ರಾಜೇಂದ್ರ, ಪರಮಾತ್ಮ ಇನ್ನು ಮುಂದೆ 7 ವರ್ಷಗಳ ತನಕ ತಪಸ್ಸನ್ನು ಆಚರಿಸು. ಏಕೆಂದರೆ ತಪೋನಿಷ್ಠರಿಗೆ ಯಜ್ಞ ದೀಕ್ಷರಿಗೆ ಯಾವ ಮಾಯಾವಿಯೂ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ನಿಷ್ಠೆಯಿಂದ ತಪಸ್ಸನ್ನು ಆಚರಿಸು. ಹಿಂದೆ ಅರಣ್ಯಕ್ಕೆ ತೆರಳು. ನಿನಗೆ ಶುಭವಾಗಲಿ. ನಿನ್ನ ಸತ್ಯವು ಕೆಡದಿರಲಿ. ತಥಾಸ್ತು. ಅಪ್ಪಣೆಯಂತೆ ನಡೆದುಕೊಳ್ಳುವೆನು ಪರಮಾತ್ಮ. ಚಂದ್ರ, ಶ್ರೀಹರಿಯು ನಮ್ಮ ಚಂದ್ರ ಸ್ವಾಮಿ, ಆ ಶ್ರೀಹರಿಯ ಮಾತಿನಂತೆ ನಾನು 7 ವರ್ಷಗಳ ಕಾಲ ಅರಣ್ಯಕ್ಕೆ ತೆರಳಿ ಸ್ವಾಮಿ, ನಿಯಮದಿಂದ ತಪಸ್ಸನ್ನು ಆಚರಿಸಿ ಬರುವೆನು. ಅಲ್ಲಿಯವರೆಗೂ ನೀನು ಅರಮನೆಯಲ್ಲಿ ಮಂಗಳ ಗೌರಿ ವ್ರತವನ್ನು ಮಾಡುತ್ತಾ ಸುಖದಿಂದಿರು ಚಂದ್ರ. ಸ್ವಾಮಿ. ಚಂದ್ರ, ಹೌದು ಚಂದ್ರ, ನನ್ನ ಮಾತನ್ನು ಕೇಳು. ನನ್ನ ಮಾತನ್ನು ಕೇಳು. ಬೇಡ ರಮಣಿ,
ಬೇಡ ರಮಣಿ ನೀನು ವನಕ್ಕೆ ಬರುವುದು ಕಾಂತೆ. ಬೇಡ ಬೇಡ ರಮಣಿ ನೀನು ವನಕ್ಕೆ ಬರುವುದು ಕಾಂತೆ. ಸಡಗರಾಗಿ ದಲ್ಲಗೇಳು ಸಡಗರಾಗಿ ದಲ್ಲಗೇಳು ಅಡವಿ ವಾಸವು. ಬೇಡ ಬೇಡ ರಮಣಿ ನೀನು ವನಕ್ಕೆ ಬರುವುದು ಕಾಂತೆ. ಹೌದು ಚಂದ್ರ, ನನ್ನ ಮಾತನ್ನು ಕೇಳು. ಅರಸರಿಲ್ಲದ ಅರಮನೆಯು ಘೋರ ಸ್ಮಶಾನವೇ ರಾಜೇಶ್ವರ, ಸ್ವಾಮಿ, ರಾಜೇಶ್ವರ, ನನ್ನ ಮಾತನ್ನು ಕೇಳು. ಅರಸರಿಲ್ಲದ ಅರಮನೆಯು ಘೋರ ಏನು ಆಗಲಾರದು. ಕರವ ಜೋಡಿಸಿ ಬೇಡಿಕೊಂಡೆನು. ಹೇಳಮ್ಮ, ನನ್ನ ಮಾತನ್ನು ಕೇಳು. ಹೇಳಬೇಕು. ಕರವ ಜೋಡಿಸಿ ಬೇಡಿಕೊಂಡೆನು. ಅಗಲ ಬೇಡಿ ಹಿಂದೆನು. ಇದೇನ ಮಾತ ಬೇಡಿ ಚಂದ್ರ, ಘೋರವಾದ ಕಾನನದಿ ಚಲಿಸಲಾರೆಳು ನೀನು. ಇಲ್ಲ ಚಂದ್ರ, ಆಗುವುದಿಲ್ಲ. ಘೋರವಾದ ಕಾನನದಿ ಚಲಿಸಲಾರೆಳು ನೀನು. ಸಾದಿ ಪೇಳುವೆ ಅರಸಿ ನಿನಗೆ. ಚಂದ್ರ, ನನ್ನ ಮಾತನ್ನು ಕೇಳುತ್ತೀಯೇ? ಸಾದಿ ಪೇಳುವೆ ಅರಸಿ ನಿನಗೆ ಪುರದಲ್ಲಿರು ನೀ ಸುಖದಲ್ಲಿ. ಬೇಡ ಬೇಡ ರಮಣಿ ನೀನು ವನಕ್ಕೆ ಬರುವುದು ಕಾಂತೆ. ಚಂದ್ರ, ಚಂದ್ರ, ಈಗ ನೀನು ಗರ್ಭವತಿಯಾಗಿರುವೆ. ಅರಣ್ಯದಲ್ಲಿ ನಿನ್ನನ್ನು ಉಪಚರಿಸಲು ಸಾಧ್ಯವಾಗದು. ಅಲ್ಲದೆ ಅರಣ್ಯದಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯಲಾರೆ, ಚಳಿ ಮಳೆ ಗಾಳಿಗೆ ವಾಸಿಸಲಾರೆ. ಅದೆಲ್ಲ ಹೋದರು ಅರಮನೆಯಲ್ಲಿ ಹಂಸ ತೂಲಿಕ ತಲುಪದ ಮೇಲೆ ಶಯನಿಸುತ್ತಿದ್ದ ನೀನು ಅರಣ್ಯದಲ್ಲಿ ವಾಸಿಸಲಾರೆ. ನನ್ನ ಮಾತನ್ನು ಆಲಿಸು ಪ್ರಿಯೆ, ನನ್ನ ಮಾತನ್ನು ಆಲಿಸು. ಸ್ವಾಮಿ, ನಿಮ್ಮನ್ನೇ ಪ್ರತ್ಯಕ್ಷ ದೈವವೆಂದು ನನ್ನ ಮನದಲ್ಲಿ ಭಾವಿಸಿ ನಿಮ್ಮ ಪಾದ ಪೂಜೆಯನ್ನು ಮಾಡಿಕೊಂಡು ಆನಂದದಿಂದ ಕಾಲವನ್ನು ಕಳೆಯುತ್ತಿರುವ ನನ್ನನ್ನು ಈ ಅರಮನೆಯಲ್ಲಿ ಬಿಟ್ಟು ಹೋದರೆ ನಾನು ನೆಮ್ಮದಿಯಾಗಿರುವೆನು. ಇಲ್ಲ ಸ್ವಾಮಿ, ಕಾಡಿನಲ್ಲಿ ಎಂತಹ ಕಷ್ಟ ಬಂದರೂ ಸರಿ ನಿಮ್ಮ ಜೊತೆಯಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುವೆನು. ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕಾಗಿ ಬೇಡಿಕೊಳ್ಳುವುದು. ಅಯ್ಯೋ ಶ್ರೀಹರಿ ನಾರಾಯಣ, ಈಕೆಯ ಮನೋಧರ್ಮಕ್ಕೆ ನಾನೇನು ಮಾಡಲಿ? ಅಯ್ಯೋ, ಹೋಂ ಪರಮಾತ್ಮನ ಸಂಕಲ್ಪವಿದ್ದಂತಾಗಲಿ. ಚಂದ್ರ, ಹಾಗೆ ಆಗಲಿ. ನಿನ್ನನ್ನು ಸಹ ಕರೆದುಕೊಂಡು ಹೋಗುತ್ತೇನೆ. ಈಗ ನಮ್ಮ ಮಾರ್ಗಾಯಾಸಕ್ಕೆ ಒಂದು ತುರುಗವು ಬೇಕು. ನಾನು ನಮ್ಮ ಅಶ್ವಶಾಲೆಗೆ ಹೋಗಿ ಒಂದು ತುರುಗವನ್ನು ಹಿಡಿದು ತರುವೆನು. ಅಷ್ಟರಲ್ಲಿ ನೀನು ನಮ್ಮ ಮಾರ್ಗಾಯಾಸಕ್ಕೆ ಸ್ವಲ್ಪ ತಿಂಡಿಯನ್ನು ಸಿದ್ಧಪಡಿಸು, ಆಯಿತಾ? ಅಲ್ಲದೆ ನಾವು ತಪೋನಿಷ್ಠರಾಗಿ ಹೋಗಬೇಕಾದದ್ದರಿಂದ ಈ ವಜ್ರ ವೈಡೂರುಗಳನ್ನು ಬಿಚ್ಚಿಟ್ಟು ಸಾಮಾನ್ಯ ಮಾನವರಂತೆ ಹೋಗೋಣ. ಆಯಿತೆ ಚಂದ್ರ?
ನಿಮ್ಮ ಹಾಗೆ. ಆಜ್ಞೆಯಂತೆ ಆಗಲಿ. ಆಗಲಿ, ನಿನ್ನ ಮಾತು ನಡೆಯಿತಲ್ಲ, ಬಹಳ ಖುಷಿಯಿಂದ ಇರುವೆ. ನಡಿ, ಅರಣ್ಯಕ್ಕೆ ಹೋಗೋಣ. ಬಲ ಬಲ ಸಮಯ ಒದಗಿತು, ಬಲ ಬಲ. ಹರಿಯ ಮಾತಿನ ತೆರೆದ ಪುರವನ್ನು ಬಿಟ್ಟು ಹೊರಟೆಯನು ನೀಚನು. ಹರಿಯ ಮಾತಿನ ತೆರೆದ ಪುರವನ್ನು ಬಿಟ್ಟು ಹೊರಟೆಯನು ನೀಚನು. ದ್ರೋಣನ ಸತ್ಯ ಕೆಡಿಸಲು ಎಂದು, ದ್ರೋಣನ ಸತ್ಯ ಕೆಡಿಸಲು ಎಂದು ನೇತೃತ್ವ. ಸಮಯ ಒದಗಿತು, ಬಲ ಬಲ ಸಮಯ ಒದಗಿತು, ಬಲ 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 ಬಲ. ಮಾಯಾಶು ಒಂದು ನಿರ್ಮಿಸಿ, ಮಾಯಾಶಿವ ಒಂದು ನಿರ್ಮಿಸಿ ಲಯದೋಳ್ನ ಬಂಧಿಸುವೆ. ಮಾಯಾಶಿವ ಒಂದು ನಿರ್ಮಿಸಿ ಲಯದೋಳ್ನ ಬಂಧಿಸುವೆ. ಘೋರ ಕಾಡಿನಲ್ಲಿ ಕೆಡಗಿವರನು, ಘೋರ ಕಾಡಿನಲ್ಲಿ ಕೆಡಗಿವರನು ಓಡಿ ಹೋದರು. ಸಮಯ ಒದಗಿತು, ಬಲ ಬಲ ಸಮಯ ಒದಗಿತು, ಬಲ 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 ಬಲ. ಆ ನರಹದಮನು ಎನ್ನ ಮಾಯಿಂದ ತಪ್ಪಿಸಿಕೊಳ್ಳಲು ಶ್ರೀಹರಿಯನ್ನು ಒಲಿಸಿಕೊಂಡು ಆತನ ಹೇಳಿಕೆಯಂತೆಯೇ ತಪಸ್ಸಿಗೆ ಹೊರಡಲು ಸಿದ್ಧನಾಗಿರುವನು. ಈಗ ತುರ್ಗವನ್ನು ಹಿಡಿದು ತರಲು ತುರ್ಗಶಾಲೆಗೆ ಹೊರಟಿಯನು. ಈಗ ಎನ್ನ ಮಾಯಿಂದ ಒಂದು ಮಾಯಾ ಕುದುರೆಯನ್ನು ನಿರ್ಮಿಸಿ ಆ ಕುದುರೆಯನ್ನು ಅವನೆದುರಲ್ಲಿ ಕಾಣುವಂತೆ ಮಾಡಿ ಆ ಕುದುರೆಯನ್ನು ಹೇರಿ ಘೋರ ಅರಣ್ಯ ಸೇರುವಂತೆ ಮಾಡುವೆನು. ನೋಡುವನ ನಾ ಸತ್ಯವನ್ನು ದುರತನದಲ್ಲಿ ಕಾಣುವೆನು. ನೋಡುವನ ನಾ ಸತ್ಯವನ್ನು ದುರತನದಲ್ಲಿ ಕಾಣುವೆನು, ಕಾಣುವೆನು, ಕಾಣುವೆನು. ಏನಿದೆಯೋ ನಾಕಾಣೆ ವಿಪತ್ತು ಪರಮಾತ್ಮನೇ ಬಲ್ಲ ಇದರ ಮಹಿಮೆ. ಏನಿದೆಯೋ ನಾಕಾಣೆ ವಿಪತ್ತು, ಏನಿದೆಯೋ ನಾಕಾಣೆ ವಿಪತ್ತು ಪರಮಾತ್ಮನೇ ಬಲ್ಲ ಇದರ ಮಹಿಮೆ. ಏನಿದೆಯೋ ನಾಕಾಣೆ ವಿಪತ್ತು ಎಂದು ಕಾಣದ ಕುಂದವ ತೋರ್ಬೋದು, ಎಂದೆಂದು ಕಾಣದ ಕುಂದವ ತೋರ್ಬೋದು. ಮುಂದೇನು ಜಾತಿಯೋ ರಾಜ್ಯಕ್ಕೆ ವಿಪತ್ತು, ಮುಂದೇನು ಜಾತಿಯೋ ರಾಜ್ಯಕ್ಕೆ ವಿಪತ್ತು. ಏನಿದೆಯೋ ನಾಕಾಣೆ ವಿಪತ್ತು ಪರಮಾತ್ಮನೇ ಬಲ್ಲ ಇದರ ಮಹಿಮೆ. ಏನಿದೆಯೋ ನಾಕಾಣೆ ವಿಪತ್ತು ಪಟ್ಟದ ಹಾನೆಯೋ ಪಟ್ಟದ ಕುದುರೆಯೋ, ಪಟ್ಟದ ಹಾನೆಯೋ ಪಟ್ಟದ ಕುದುರೆ ಪಟ್ಟದ ಕಣ್ಣಲ್ಲಿ ನೀರನ್ನು ಸುರಿಸಿ. ಏನಿದೆಯೋ ನಾಕಾಣೆ ವಿಪತ್ತು ಪರಮಾತ್ಮನೇ ಬಲ್ಲ ಇದರ ಮಹಿಮೆಯು. ಏನಿದೆಯೋ ನಾಕಾಣೆ ವಿಪತ್ತು. ಏನೋ ನಮ್ಮ ರಾಜ್ಯಕ್ಕೆ ಏನೋ ಗ್ರಾಚಾರ ಕಾಣ್ತೈತಿಲ್ಲ. ನಮ್ಮ ಅಜ್ಜ ಹೇಳ್ತಿದ್ದ, ಪಟ್ಟದಾನೆ ಕಣ್ಣಲ್ಲಿ ನೀರಿಸಿದ್ರೆ ರಾಜ್ಯಕ್ಕೆ ಕೇಳಂತ, ಪಟ್ಟದ ಕುದುರೆ ಕೆಡಿಸಿದ್ರೆ ರಾಜ್ಯಕ್ಕೆ ಕೇಳಂತ. ಪಟ್ಟದಾನೆ ಪಟ್ಟದ ಕುದುರೆ ಒಂದೇ ಸಮಯ ಕಣ್ಣಲ್ಲಿ ನೀರು ಸುರಿಸ್ತಿವೆ. ಏನೋ ನಮ್ಮ ರಾಜ್ಯಕ್ಕೆ ಗ್ರಾಚಾರ ಬಂದಂಗೆ ಕಾಣ್ತೈತಲ್ಲ. ಇದ್ರ ಸಲುವಾಗಿ ನಮ್ಮ ಮಾರಣ್ಣ ಹತ್ರ ಮಾತಾಡಿ ನೋಡೋಣ, ಏನಾದರೂ ಸಲಹೆ ಸಿಗುತ್ತೇನೋ ಅಂತ. ಲೇ ಮಾರಣ್ಣ, ಎಲ್ಲೋ ಹೋದಪ್ಪ ಇದ್ನು, ಎಲ್ಲೋ ಬಿಟ್ನಪ್ಪ. ಈ ಜಗಳ ಮಧ್ಯೆ ಎಲ್ಲ ಸರಿಗೆ ಬಿಟ್ಟನ. ಲೇ ಮಾರಣ್ಣ, ಎಲ್ಲ ಹೋಗ್ಬಿಟ್ಟ ಬಿಡಪ್ಪ, ಬೆಂಗಳೂರು ಕಡೆ ಬಿದ್ದೋದ ಇದ್ನಾಗೆ. ಲೇ ಮಾರಣ್ಣ, ಏ ಬೋರಣ್ಣ, ಏನಾಯ್ತು ಹಂಗ ಭಯ ಪಡ್ಕೊಂತ ಇದೆಯಾ? ಏನಾಗ್ಬಿಡ್ತು? ಏನೂ ಆಗಿಲ್ಲ ಮಾರಣ್ಣ, ಚೆನ್ನಾಗೇ ಇದೆಯಲ್ಲೋ, ಚೆನ್ನಾಗಿ ಸಾಕಿದೆಯಲ್ಲ, ಚೆನ್ನಾಗಿ ಐತೆ ಚೆನ್ನಾಗಿ ಐತೆ. ಚೆನ್ನಾಗಿದೆ. ಏನಪ್ಪ ಆಯ್ತು? ಯಾಕೆ ಹಂಗೆ ಭಯ ಪಡ್ಕೊಂತ ಇದ್ದೆ? ಏನಂತ ಹೇಳೋಣ ಮಾರಣ್ಣ, ಏನಾಯ್ತು? ನಮ್ಮ ಪಟ್ಟದಾನೆ ಪಟ್ಟದಾನೆ ಪಟ್ಟದ ಕುದುರೆ ಪಟ್ಟದ ಕುದುರೆ ಕಣ್ಣಲ್ಲಿ ನೀರು ಸುರಿಸ್ತಿದ್ದೇವೆ. ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ವಾ? ಹೌದು ಮಾರಣ್ಣ. ನೀನು ಯಾಕಯ್ಯ ಅವನು ಹಂಗೆ ಅಷ್ಟು ಚೆನ್ನಾಗಿ ಹೊಡೆದೆ ನೀನು? ಉರುಳಿ ಮೇವು ಚೆನ್ನಾಗಿ ಹಾಕಿ ಸಾಕ್ತಾ ಇದ್ವಿ ಮಾರಣ್ಣ. ಇಲ್ಲ ಬಿಡು, ನಾನು ಒಳ್ಳೆ ಕಾಳು ತಂದು ಕೊಟ್ಟಿದ್ದೆ ನಿನಗೆ.
ಚೆನ್ನಾಗಿ ಕುದುರೆಗಳಿಗೆ ಹಾಕಿ ತಿನ್ನಿಸಿ ದಿನ ಬೆಳಗ್ಗೆ ಎದ್ದು ಮೈ ತೊಳೆದು ಊರ್ ಸುತ್ತ ಒಂದೊಂದು ರೌಂಡ್ ಬರ್ತಾ ಇದ್ದಿದ್ರೆ ಲಗಾಮ್ ಹಿಡ್ಕೊಂಡು ಅವಾಗ ಕಣ್ಣಲ್ಲಿ ನೀರು ಬರ್ತಾ ಇರಲಿಲ್ಲ, ಮೈಯಲ್ಲೆಲ್ಲ ಬೆರವರು ನೀರು ಕಿತ್ಕೊಂಡು ಹೋಗಿರೋದು. ಮರಣ ಹೇಳಿ ಬರೋಣ, ಅವಾಗ ಏನ್ ಬೇಕ ಎಲ್ಲ ಶಾಕ್ರಿ ಮಾಡ್ತಾ ಇದ್ದೀವಿ. ಇಲ್ಲ ಬಿಡ, ಮಾಡ್ತಾ ಇಲ್ಲ. ನಮ್ಮ ಅಜ್ಜ ಹೇಳ್ತಿದ್ದ, ಏನಂತ ಹೇಳ್ದ? ಪಟ್ಟದ ಕುದುರೆ ಕಣ್ಣಲ್ಲಿ ನೀರು ಸುರಿಸಿದ್ರೆ ರಾಜ್ಯಕ್ಕೆ ಕೇಳಂತ. ರಾಜ್ಯಕ್ಕೆ ತಾನೇ ಬಿಡಯ್ಯ, ನಮಗೇನ ಅಲ್ವಲ್ಲ. ರಾಜ್ಯ ಇದ್ರಲ್ಲ ನಾವಿರಕ್ಕಾಗದಲ್ಲಿ. ಪಟ್ಟದ ಕುದುರೆ ಕಣ್ಣಲ್ಲಿ ನೀರು ಸುರಿಸಿದ್ರೆ ರಾಜ್ಯಕ್ಕೆ ಕೇಡು. ರಾಜನ ಕೇಳಂತ. ಅದ್ರ ಸಲುವಾಗಿ ಏನಾದ್ರೂ ಇದಕ್ಕೆ ಉಪಾಯ ಹುಡುಕ್ಬೇಕ ಮರಣ. ಉಪಾಯ ಹುಡ್ಕನಲ್ವಾ? ಈ ತಬಲಾ ಹೊಡಿತಾನಲ್ಲ ಇವನಿಗೆ ಕೇಳ್ಬಿಟ್ಟು ಉಪಾಯ ಹುಡ್ಕನ. ಹೇಳೋಣ ನೀನು ತಬಲಾ ನೋಡಯ್ಯ ಬರೋಣ, ಹೇಳ್ತೀನಿ ಕೇಳು. ಯಾರು ಸಮರಿಗರಯ್ಯ ನಮ್ಮಯ್ಯ ರಾಜನಿಗೆ, ಯಾರು ಸಮರಿಗರಯ್ಯ. ಯಾರು ಸಮರಿಗರಯ್ಯ ನಮ್ಮಯ್ಯ ರಾಜನಿಗೆ, ಯಾರು ಸಮರಿಗರಯ್ಯ. ವೀರನು ಅಸಹಾಯ ಶೂರನು, ವೀರಾದಿ ವೀರನು ಅಸಹಾಯ ನಮ್ಮ ರಾಜನು ಅಸಹಾಯ ಶೂರನು, ಸತ್ಯಸಂಧನೂ ಆಗಿರುವನು, ಅಲ್ಲದೆ ವೀರಾದಿ ವೀರನಾದ ಸೈನ್ಯಾಧಿಪತಿಯು. ನಮ್ಮ ರಾಜನ ಸೈನ್ಯಕ್ಕೆ ಅಧಿಪತಿಯಾಗಿರುವಾಗ ಇಂತಹ ನಮ್ಮ ಧೀರ ರಾಜನನ್ನು ಗೆಲ್ಲುವ ಧೀರನ ಯಾರಿರುವನೆಯ? ಇರುವರಿಲ್ಲ. ಬರೋಣ, ನಾವು ಬಂದು ಬಹಳ ಹೊತ್ತಾಯ್ತು. ನಮ್ಮ ಕುದುರೆ ಲಾಯಕ್ಕೆ ಯಾರೋ ಒಬ್ರು ಪಂಚವರ್ಣದ ಕುದುರೆ ಬೇಕು ಅಂತ ಹೇಳಿದ್ರು ನನಗೆ. ಅದು ಈಗ ಅವ್ರು ಬರ್ತಾರೆ, ಮಾರ್ಬಿಡೋಣ. ಅದೇ ಕುದುರೆ ನೋಡು, ಬರ್ತಾ ಇದೆ ನೋಡು. ನಾನು ಹೇಳಿದ ತಕ್ಷಣ ಬರ್ತಾ ಇದೆ ಪಂಚವರ್ಣದ ಕುದುರೆ. ಬರೋಣ ಹೋಗೋಣ ಬಾ, ಬಹಳ ಹೊತ್ತಾಯ್ತು, ನಾವು ಬಂದು ಹೋಗೋಣ. ಚಂದ್ರಹಾಸೆ, ಮನೋಹರೇ, ಪ್ರಿಯೆ, ಪ್ರಾಣೇಶ್ವರ, ನೋಡು ನಮ್ಮ ಪ್ರಯಾಣಕ್ಕೆ ತುರುಗವನ್ನು ತಂದಿರುವೆನು. ಚಂದ್ರ, ಸ್ವಾಮಿ, ಈ ತುರುಗವು ಬಹಳ ಸುಂದರವಾಗಿಯೂ ಬಹು ಎತ್ತರವಾಗಿಯೂ ಬಲು ಚುರುಕಾಗಿಯೂ ಇರುವುದು. ನಮ್ಮ ಪ್ರಯಾಣಕ್ಕೆ ತಕ್ಕಂತಿರುವುದು. ಬೇಗ ತುರುಗವನ್ನು ಏರು ಪ್ರಿಯ, ಓಡೋಣ. ಚಂದ್ರ, ಪ್ರಾಣೇಶ್ವರ, ಇದೇನಿದು? ಈ ತಿರುಗವು ಇಷ್ಟು ನಿಧಾನವಾಗಿ ಚಲಿಸುತ್ತಿರುವುದಲ್ಲ?
ಲಾಂಟಿಯಿಂದ ಒಂದು ಬಲವಾದ ಪೆಟ್ಟನ್ನು ಹೊಡೆಯಿರಿ. ಬೆಳಕು ಹರಿಯುವ ಮುನ್ನವೇ ನಾವು ದೂರ ಪ್ರದೇಶವನ್ನು ಸೇರಲೇಬೇಕಲ್ಲವೇ ಪ್ರಿಯ? ನಿಜ ದೇವಿ, ನಿಧಾನವಾಗಿ ಚಲಿಸುತ್ತಿದ್ದರೆ ಕುದುರೆಯ ಹೆಜ್ಜೆಯ ಶಬ್ದದಿಂದ ಪಟ್ಟಣದ ಕಾವಲು ಪಡೆಯವರು ಎಚ್ಚರಗೊಂಡರೆ ನಮ್ಮ ಪ್ರಯಾಣಕ್ಕೆ ಅಡಚಣೆ ಉಂಟಾಗಬಹುದು. ಇದು ಈಗಲೇ ಹೊಡೆಯುವೆ. ಹೇ ಹೇ ಹಾ, ಏನಿದು ಮಾಯ? ಇದು ಗಗನ ಮಾರ್ಗದಲ್ಲಿ ಚಲಿಸುತ್ತಿರುವುದು. ಪ್ರಿಯೆ, ಭಯಪಡುತ್ತಿರು. ಕೆಡನುಡಿ ನುಡಿದರು ನೀಚನು, ಕೆಡನುಡಿ ನುಡಿದನು ನೀಚನು, ಎನ್ನಯ ಮಹಿಮೆ ಅರಿಯದೆ ಮೂಡ, ಎನ್ನಯ ಮಹಿಮೆ ಅರಿಯದೆ ಮೂಡ, ಪರಿಪರಿಯಿಂದಲೇ ನಿಂದಿಸಿದ, ಎನ್ನಯ ಮಹಿಮೆ ಅರಿಯದೆ ಮೂಡ, ಪರಿಪರಿಯಿಂದಲೇ ನಿಂದಿಸಿದ, ಅದಮನ ಮದವನ್ನು ಮುರಿದೆ ಈಗಲೇ, ಅದಮನ ಮದವನ್ನು ಮುರಿದೆ ಈಗಲೇ, ಕೆಡನುಡಿ ನುಡಿದನು ನೀಚನು, ಕೆಡನುಡಿ ನುಡಿದನು ನೀಚನು, ಕೆಡನುಡಿ ನುಡಿದನು ನೀಚನು. ಆಹಾ, ಮಾಯಾ ಕುದುರೆಯನ್ನು ಹೇರಿ ಹೋದ ರಾಜ್ಯ ದಂಪತಿಗಳು ಇಬ್ಬರು ಕಾಡು ಪಾಲಾದರು. ಇವರನ್ನು ಹುಡುಕುವ ಪ್ರಯತ್ನವನ್ನು ಮಾಡುವರಿಲ್ಲದೆ ಆ ಕಳಿಂಗ ರಾಜ್ಯವನ್ನು ಪರರಾಯರ ವಶಪಡಿಸಬೇಕು. ಆಗಲಿ ಇವನ ವೈರಿಯಾದ ಬಬ್ಬುರ್ಬಾಹು ಕನಸಿನಲ್ಲಿ ಹೋಗಿ ಆ ಕಳಿಂಗ ರಾಜ್ಯಕ್ಕೆ ಮುತ್ತಿಗೆ ಹಾಕಿ ಆ ರಾಜ್ಯದ ಮಂತ್ರಿ ಸೈನ್ಯಾಧಿಪರನ್ನು ಸೆರೆ ಹಿಡಿದು ಕಳಿಂಗ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವಂತೆ ಮಾಡುವನು. ಹೇಳು, ನಾನು ಸೂರ್ಯಕುಮಾರನಾದ ಶನಿದೇವ. ಎಲ್ಲ ನಾಯಿಂದ ಕಳಿಂಗ ರಾಜ್ಯದ ಸತ್ಯವನ್ನು ಕಾಡು ಪಾಲಾಗಿರುವನು. ಈಗ ನೀನು ಕಳಿಂಗ ರಾಜ್ಯಕ್ಕೆ ಮುತ್ತಿಗೆ ಹಾಕಿದರೆ ನಿನಗೆ ಜಯವೂ ಸತಸಿದ್ಧ. ಏನಿದು ಆಶ್ಚರ್ಯ? ನಿಂತು ಹೋಗೋದು ಚಳಿ ತೋರಿದು ಕಳಿಸಿ. ನಿಂತು ಹೋಗೋದು ತೋರಿದು ಕಳಿಸಿ. ಕಳಿಗರಾಜ ಸತ್ಯಪಾಲನು, ಕಳಿಗರಾಜದ ಸತ್ಯಪಾಲನು ಕಾಡು ಸೇರಿಗ ಎಂತ ನಿಂತು ಹೋಗೋದು ಛಾಯಾಪುತ್ರನು ಕನಸಲ್ಲಿ ಬಂದು, ಛಾಯಾಪುತ್ರನು ಕನಸಲ್ಲಿ ಬಂದು ಅಕ್ಷರವೇ ಇಲ್ಲ. 18 ಬಾರಿ ಯುದ್ಧ ಮಾಡಿ ಸಕಲ ಸೈನ್ಯವನ್ನು ನಾಶ ಮಾಡಿಕೊಂಡು ದಿಭ್ರಾಂತನಾಗಿರುವ ಈ ಬಬ್ರುಬಾಹುಗೆ ಇಂದು ಜಯವೇ ಯಾಕಾಗಬಾರದು? ಶನಿದೇವನ್ನು ತಿನ್ನಿಸಿದಂತೆ ನನಗೆ ಜಯವು ಖಚಿತ ಇದ್ದೇ ಇರುತ್ತೆ. ಇರಲಿ, ನನ್ನ ಮಂತ್ರಿಯನ್ನು ಬರಮಾಡಿ ಮುಂದಿನ ಯೋಚನೆ ಮಾಡೋದು. ಯಾರಲ್ಲಿ ನನ್ನ ಮಂತ್ರಿಯನ್ನು ಬರಮಾಡು. ಮಹಾರಾಜ, ಈ ಮಧ್ಯರಾತ್ರಿ ಕರೆಸಲು ಕಾರಣವೇನು? ಅಬ್ಬಾ, ಈ ನನ್ನ ಮಂತ್ರಿಯನ್ನು ನೋಡಿದ ನನಗೇ ಭಯವಾಗುತ್ತಿರುವುದು. ಇನ್ನು ಪರರಾಜ್ಯದ ಶತ್ರುಗಳು ಗಡಗಡನೆ ಓಡಿ ಹೋಗುವುದು. ಮಂತ್ರಿ, ಕೇಳೋ ಕೇಳುವೆ ಮಂತ್ರಿಯೇ, ನಿನ್ನ ಕರೆಸಿದ ಪರಿಯನು ಕೇಳೋ ಕೇಳುವೆ ಮಂತ್ರಿಯೇ. ಮಂತ್ರಿ, ಮಹಾರಾಜ, ಕೇಳೋ ಕೇಳುವೆ ಮಂತ್ರಿಯೇ,
ನಿನ್ನ ಕರೆಸಿದ ಕಾರಣವೇನೆಂದರೆ ಛಾಯಾಸುತನು ನನ್ನ ಕನಸಿನಲ್ಲಿ ಬಂದು ಕಳಿಂಗಪುರಕ್ಕೆ ಮುತ್ತಿಗೆ ಹಾಕಿದರೆ ನನ್ನ ಮಾಯೆಯಿಂದ ನಿನಗೆ ಜಯವು ಲಭಿಸುವುದನ್ನು ತಿಳಿಸಿ ಮಾಯವಾದನು. ಆದ ಕಾರಣ ಕೇಳಬೇಕು ನಾವು ಮಂತ್ರಿ ಮಹಾರಾಜ ಕೇಳಬೇಕು ನಾವು ಕಳಿಂಗಪುರದ ಶೀಘ್ರದಲ್ಲಿ ಮಹಾರಾಜ ದೊರಕಿತು ನಮಗೆ ಸುದಿನವೆಂದು ದೊರಕಿತು ನಮಗೆ ಸುದಿನವೆಂದು ಅನುರಾಯನ ಗೆಲ್ಲುವ ಸಮಯ. ಮಹಾರಾಜ ಸಕಲ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಸಿದ್ಧನಾಗು. ಮಹಾರಾಜ ಮಂತ್ರಿ ಸಮಯ ಸಿಕ್ಕಿದೆ ನಮಗೀಗ, ಒಳ್ಳೆ ಸಮಯ ಸಿಕ್ಕಿದೆ ನಮಗೀಗ, ಸಮಯ ಸಿಕ್ಕಿದೆ ನಮಗೀಗ, ಒಳ್ಳೆ ಸಮಯ ಸಿಕ್ಕಿದೆ ನಮಗೀಗ. ವೈರುಪುರನು ಸೂರ್ಯಬೆಳಲೆ ದೊರಕಿದೆ ನಮಗೆ ಶುಭ ಸಮಯ. ಮಹಾರಾಜ ವೈರುಪುರನು ಸೂರ್ಯಬೆಳಲೆ ದೊರಕಿದೆ ನಮಗೆ ಶುಭ ಸಮಯ. ಸಾರಿ ಬಾಗುತ್ತವೆ ಸೇರಿ, ಸಾರಿ ಬಾಗುತ್ತವೆ ಸೇರಿ. ಅರಿಗಳ ಜಯಿಸಿ ಅತಿ ಮುಗದೆ, ಅರಿಗಳ ಜಯಿಸಿ ಅತಿ ಮುಗದೆ. ಸಮಯ ಸಿಕ್ಕಿದೆ ನಮಗೀಗ, ಒಳ್ಳೆ ಸಮಯ ಸಿಕ್ಕಿದೆ ನಮಗೀಗ. ಮಹಾರಾಜ ಮಂತ್ರಿ ನಿಮ್ಮ ಕನಸಿನಲ್ಲಿ ಛಾಯಾಸುತನು ತಿಳಿಸಿದಂತೆ ನಮಗೆ ಜಯವು ಖಚಿತ. ನಡೀರಿ ಹೋಗೋಣ. ಮಂತ್ರಿ ಮಹಾರಾಜ ನೀನು ಸ್ವಲ್ಪ ತಿರುಗೋದು ಕಮ್ಮಿ ಮಾಡು. ಮಂತ್ರಿ ಮಹಾರಾಜ ಅಂದು ಛಾಯಿಸಿದ ಅನುಗ್ರಹ ನಮಗಿರಲಿಲ್ಲ, ಇಂದು ಛಾಯಿಸಿದ ಅನುಗ್ರಹ ನಮಗಿರುವಾಗ ಮಹಾರಾಜ ಭೀತಿ ಇಲ್ಲ ನಮಗೆ, ಕದಲಲ್ಲಿ ಭೀತಿ ಇಲ್ಲ ನಮಗೆ, ಭೀತಿ ಇಲ್ಲ ನಮಗೆ, ಕದಲಲ್ಲಿ ಭೀತಿ ಇಲ್ಲ ನಮಗೆ. ಮಾಡುದು ಸಮರ ಹೊಡೆಯುವುದು ಶತ್ರುವ, ಮಾಡುದು ಸಮರ ಹೊಡೆಯುವುದು ಶತ್ರುವ, ಒಂದು ಹೋಗುವ ಭೀತಿ ಇಲ್ಲ ನಮಗೆ, ಕದಲಲ್ಲಿ ಭೀತಿ ಇಲ್ಲ ನಮಗೆ. ಕಳಿಗರಗಿನ ಸತ್ಯಪಾಲನು, ಕಳಿಗರಗಿನ ಸತ್ಯಪಾಲನು ಕಾಡು ಸೇರಿದ ಎಂತಲ್ಲಿದ್ದ. ಭೀತಿ ಇಲ್ಲ ನಮಗೆ, ಕದಲಲ್ಲಿ ಭೀತಿ ಇಲ್ಲ ನಮಗೆ. ಮಹಾರಾಜ ಸಕಲ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ನೀನು ಸಹ ನನ್ನ ಸಂಗಡ ಬಾ. ಅಪ್ಪಣೆ ಮಹಾರಾಜ. ನಿನ್ನ ನೋಡಲು ನನಗೆ ಭಯವಾಗುತ್ತಿರುವುದು.